ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವ ಜನರೇ, ನಿಮಗೆಲ್ಲರಿಗೂ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. ವೆಲ್ಕಮ್ ಯು ಆಲ್ ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಇನ್ ಕ್ರೈಸ್ಟ್ ಜೀಸಸ್ ಟು ದ ಎಪಿಸೋಡ್ ಆಫ್ ಬೈಬಲ್ ಇನ್ ಅ ಇಯರ್. Today we'll be reflecting on the book of Numbers chapter 5, book of Deuteronomy chapter 5 and book of Psalms chapter 90. Coming back to the book of Numbers chapter 5, looking into the context, we see this chapter deals with the purity laws, restitution, and also the trial of jealousy. Yes, there are three key themes here in this chapter. Firstly, purity in the camp, especially the Lord Savior ordered Moses there should not be any leprosy and anybody with unclean mind or body. If there are anybody like this, send them out, chase them out from the camp. Yes, the Lord didn't want anyone to be unclean, impure. Yes, and this pure laws of purity was maintained. Yes. Secondly, restitution for wrongs. And if anybody committed sin or wrongdoings against God, against the commandments, they have to confess immediately. Seek God's mercy upon all the wrongdoings. And thirdly, trial of jealousy. Yes, when we speak about this, if there is any woman sinning against God, against the sixth command, going against the sixth commandment, and having affair with somebody except her husband, and is considered to be a sin, and she has to drink bitter water, and if she sinned against the commandment, and the Lord commanded that she will die, and all the organs will die away. Yes, ಅದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಅಧ್ಯಾಯ ಒಂದು ಶುದ್ಧಚಾರಕ್ಕೆ, ಶಿಷ್ಟಾಚಾರದ ಆ ಒಂದು ನೇಮಗಳನ್ನು ಪಾಲಿಸಲು ದೇವರು ಕರೆ ನೀಡುತ್ತಾರೆ ಮೋಶೆಗೆ. ಹೌದು, ಶುದ್ಧಚಾರವೆಂದರೆ ವಿಶೇಷವಾಗಿ ಯಾರಾದರೂ ಕುಷ್ಠರೋಗ ಹಿಡಿದಿದ್ದವರು, ಅಥವಾ ಅಶುದ್ಧ ಮನಸ್ಸಿದ್ದವರು, ಅಥವಾ ಅಶುದ್ಧವಾಗಿ ಪಾಪದಲ್ಲಿ ಸಿಲುಕಿ ಹಾಕಿಕೊಂಡವರು, ಅವರು ವಿಶೇಷವಾಗಿ ಅವರ ಗುಡಾರದಿಂದಾಗಲಿ ಅಥವಾ ಮಂಜೂಷದಿಂದಾಗಲಿ ಅಥವಾ ಅವರ ಡೇರಿಂದ ಹೊರ ಸಮಾಜದಿಂದ ಹೊರಬೇಕಿತ್ತು. ಹೌದು, ಆ ನೇಮವನ್ನು ಇವರು ಪಾಲಿಸಬೇಕಿತ್ತು. ಎರಡನೇದಾಗಿ, ವಿಶೇಷವಾಗಿ ಅವರೇನು ತಪ್ಪು ಮಾಡಿದಲೇ ಆ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು, ಅಂದರೆ ಅವರು ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಿತ್ತು. ಪ್ರತಿಯೊಬ್ಬರು ಪಾಪ ನಿವೇದನೆಯಲ್ಲಿ ಭಾಗವಹಿಸಬೇಕಿತ್ತು. ಹಾಗೂ ಮೂರನೇದಾಗಿ, ಯಾರಾದರೂ ಮಹಿಳೆ ಅನೈತಿಕ ಸಂಬಂಧದಲ್ಲಿ ಒಂದಾದರೆ, ಅವರ ಪತಿಯನ್ನು ಬಿಟ್ಟು ಇನ್ನಿತರ ಮರುಪುರುಷರೊತ್ತಿಗೆ ಒಂದಾದರೆ, ಆಕೆ ವಿಷ ನೀರನ್ನು ಕುಡಿಯಬೇಕಿತ್ತು. ಮಣ್ಣಿನಿಂದ ಬೆರೆತಗೊಂಡ ನೀರು. ಹೌದು, ಅದನ್ನು ಕುಡಿದರೆ ಆಕೆ ಎಲ್ಲ ಅಂಗಗಳು ಬತ್ತಿ ಹೋಗಲಿತ್ತು. ಮಾತ್ರವಲ್ಲ, ಆಕೆ ಗರ್ಭವತಿ ಆಗುತ್ತಿರಲಿಲ್ಲ. ಹೌದು, ಇಂತಹ ಒಂದು ಕಠಿಣವಾದ ನಿಯಮಗಳನ್ನು ಸರ್ವೇಶ್ವರ ಸ್ವಾಮಿ ಅವರಿಗೆ ವಿಧಿಸಿದ್ದರು. ಅದೇ ರೀತಿ ಅವರು ಜನರು ಪಾಲಿಸಿದರು. ಇಂದು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಇಂದು ಆ ನಿಯಮಗಳನ್ನು ಪಾಲಿಸುತ್ತಿದ್ದೇವೆ ಯೋಚಿಸೋಣ. ಅದೇ ರೀತಿ ಧರ್ಮೋಪದೇಶ ಕಂಡ ಅಧ್ಯಾಯ 5ಕ್ಕೆ ಬಂದರೆ, ವಿಶೇಷವಾಗಿ ಇದರಲ್ಲಿ ನಾವು ಈ 10 ಆಜ್ಞೆಗಳ ಬಗ್ಗೆ ಸವಿಸ್ತಾರವಾದ ಒಂದು ಕೊಡುಗೆಯನ್ನು, ಅಂದರೆ ಸವಿಸ್ತಾರವಾದ ವಿಶ್ಲೇಷಣೆಯನ್ನು ನೋಡುತ್ತೇವೆ. ಹೌದು, ಇಲ್ಲಿ ನಾವು ನೋಡುವುದಾದರೆ, ಇಲ್ಲಿ ಸರ್ವೇಶ್ವರ ಸ್ವಾಮಿ ಮೋಶೆ ಹೇಳುತ್ತಾರೆ, ಯಾವುದೇ ಕಾರಣಕ್ಕೂ ವಿಗ್ರಹಾರಾಧನೆ ಸಲ್ಲ, ಏಕೈಕ ದೇವರನ್ನೇ ಆರಾಧಿಸಬೇಕು, ತಂದೆ ತಾಯಂದಿರನ್ನು ಪೂಜಿಸಬೇಕು. ಹೌದು, ಸಬ್ಬತ್ ದಿನವನ್ನು ಆಚರಿಸಬೇಕು. ಆದರೆ ಇಸ್ರಾಯೇಲರು ಇದರ ವಿರುದ್ಧ ಹೋದರು. ನಾವು ಅಷ್ಟೇ ಇಂದು ಅದರ ವಿರುದ್ಧ ಹೋಗುತ್ತಿದ್ದೇವೆ. ಮಾತ್ರವಲ್ಲ, ಇಲ್ಲಿ ಮೋಶೆ ದೈವರಿಗೂ ದೈವ ಜನರಿಗೂ ಮಧ್ಯವರ್ತಿಯಾಗಿ ವಿಶೇಷವಾಗಿ ಇವನು ಸೇವಾ ಕಾರ್ಯವನ್ನು ಆರಂಭಿಸಿದ. ಮಾತ್ರವಲ್ಲ, ಸೇವಾ ಕಾರ್ಯವನ್ನು 40 ವರ್ಷಗಳ ಕಾಲ ಸೇವಾ ಕಾರ್ಯವನ್ನು ಪೂರ್ಣಗೊಳಿಸಿದ. ಆದರೆ ಇಂದು
ಅದೇ ಅದೇ ಒಂದು ವಿಶೇಷವಾಗಿ ಹೊಸ ಮೋಶೆಯಾಗಿ ಪ್ರಭು ಕ್ರಿಸ್ತರು ನಮ್ಮೊಂದಿಗಿದ್ದಾರೆ. ದೇವರಿಗೂ ಹಾಗೂ ದೈವಜನರ ನಡುವೆಯಾಗಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆದರೆ ಇಂದು ನಾವು ಏನು ತ್ಯಾಗ ಮಾಡಿದ್ದೇವೆ, ಏನು ಕಲಿತಿದ್ದೇವೆ, ಯಾವ ರೀತಿಯಲ್ಲಿ ಬಾಳುತ್ತಿದ್ದೇವೆ, ಅದು ಬಹಳ ಮುಖ್ಯ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಕಮಿಂಗ್ ಟು ದ book of Deuteronomy chapter 5, it contains completely the 10 commandments and the explanation to the 10 commandments. Yes, and the 10 commandments are the complete guidance, a holy guide to every Catholic and every Christian or every human being. And Moses becomes a mediator to God and to the people of God. And now the ultimate mediator is Jesus Christ, who sacrificed his life for the people, for the sins of the people, for the deliverance of the sins and from the bondages, from all earthly bondages. Yes. And coming to the book of Psalms, chapter 19, it reflects God's reality or God's eternity and human mortality. And it has three themes here: God's eternity and human frailty, and finally, pray for God's favor. Yes, and we know, especially every human here, the psalmist compares every human to grass. He withers away, he goes away. Yes, and that is speaks about the brevity of life. Yes, Moses prays for wisdom to God in this psalm. Yes, this very psalm attributed to Moses. And prayer for God's favor, God's mercy and compassion be upon every human. ಹೌದು ಪ್ರಿಯರೇ, ಈ ಒಂದು ಕೀರ್ತನೆ ವಿಶೇಷವಾಗಿ ಮೋಶೆಗೆ ಅರ್ಪಿತವಾದಂಥ ಕೀರ್ತನೆ ಮಾತ್ರವಲ್ಲ, ಈ ಒಂದು ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ದೇವರ ಆ ಒಂದು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ, ಅವರ ವಿಸ್ತಾರದ ಬಗ್ಗೆ. ಅದೇ ರೀತಿ ವಿಶೇಷವಾಗಿ ಇಲ್ಲಿ ಮನುಷ್ಯನ ಆ ಒಂದು ಆತನ ಒಂದು ನೈತಿಕ ಜೀವನವನ್ನು ನೋಡ್ತೇವೆ. ಆ ನೈತಿಕ ಜೀವನದಲ್ಲಿ ಉಂಟಾಗುವ ಗೊಂದಲಗಳು ಅಥವಾ ಉಂಟಾಗುವ ವಿಫಲತೆಗಳ ಬಗ್ಗೆ ಇಲ್ಲಿ ಕಾಣುತ್ತೇವೆ. ಆದರೆ ದೇವರು ಕರುಣಾಮಯಿ, ದೇವರು ನಮಗೋಸ್ಕರ ಯಾವಾಗಲೂ ಪ್ರೀತಿ, ಶಾಂತಿ ಹಾಗೂ ಕ್ಷಮೆಯನ್ನು ನೀಡುತ್ತಾರೆ ಪ್ರತಿಯೊಂದು ಹಂತದಲ್ಲೂ. ಆದ್ದರಿಂದ ಇಂದು ನಾವು ವಿಶೇಷವಾಗಿ ಯಾವುದಕ್ಕೂ ಹೆದರದೆ, ಯಾವುದಕ್ಕೂ ಜಗ್ಗದೆ ದೇವರ ಪ್ರೀತಿ, ಶಾಂತಿ, ಕರುಣೆಗೆ, ಕ್ಷಮೆಗೆ ಒಳಗಾಗೋಣ. ಹೇಗೆ ದೇವರು ಸರ್ವೇಶ್ವರ ಸ್ವಾಮಿ ಎಲ್ಲರನ್ನು ಕ್ಷಮಿಸಿದರು, ಇಸ್ರಾಯೇಲರು ತಪ್ಪು ಮಾಡಿದಾಗ ಕ್ಷಮಿಸಿದರು, ಆದರೆ ಅಂತೆಯೇ ಇಂದು ನಮ್ಮನ್ನು ಕ್ಷಮಿಸಿದ್ದಾರೆ. ಆದ್ದರಿಂದ ಈ ತಪಸ್ಸು ಕಾಲದಲ್ಲಿ ನಾವು ದೇವರೊಂದಿಗೆ ಪಯಣಿಸೋಣ, ದೇವರೊಂದಿಗೆ ಧ್ಯಾನಿಸೋಣ, ದೇವರಲ್ಲಿ ಜೀವಿಸೋಣ ಹಾಗೂ ದೇವರನ್ನೇ ಸಾರೋಣ. ಪ್ರಾರ್ಥನೆಯೊಂದಿಗೆ, ದಾನ ಧರ್ಮದೊಂದಿಗೆ, ಉಪವಾಸದೊಂದಿಗೆ, ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.